ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ರಾಜ್ ಬಿ ಶೆಟ್ಟಿ, ಸ್ವಾತಿಷ್ಠ ಕೃಷ್ಣ, ಅರ್ಚನಾ ಕೊಟ್ಟಿಗೆ ಹಾಗೂ ರವಿ ಸಾರಂಗ ಅವರ ನಿರ್ದೇಶನದಲ್ಲಿ ಬಂದಿರುವ ರಕ್ಕಸಪುರದ ಸಿನಿಮಾ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ರಕ್ಕಸಪುರದೋಳ್ ಇದು ಕ್ರೈಮ್ ಥ್ರಿಲ್ಲರ್ ಜಾನರ್ನಲ್ಲಿ ಬಂದಿರುವಂತಹ ಸಿನಿಮಾ ಆಗಿದ್ದು, ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟಿಂಗ್ ವೇ ಅಲ್ಲೇ ಸ್ಟಾರ್ಟ್ ಆದರೂ ಕೂಡ ಎಲ್ಲೋ ಅನ್ವಾಂಟೆಡ್ ಸಾಂಗ್ಸ್ ಮತ್ತೆ ಇಂಪೋಸ್ಡ್ ಕಾಮಿಡಿ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸ್ಟೋರೀಸ್ ಸ್ವಲ್ಪ ಪಿಕಪ್ ಆಗಿ ಇಂಟರ್ವೆಲ್ ಬ್ಲಾಕ್ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಮೇಲೇನೆ ಫುಲ್ಲು ಒತ್ತು ಕೊಟ್ಟು ಈ ಸಿನಿಮಾ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಬ್ಲಾಕ್ ಕೂಡ ಒಂದು ತಕ್ಕ ಮಟ್ಟಿಗೆ ಬಂದಿದ್ದು, ಓವರ್ ಆಲ್ ಆಗಿ ಈ ಸಿನಿಮಾ ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂತ ಅಂದರೆ ಇದು ಒಂದು ಒಳ್ಳೆಯ ಸಿನಿಮಾ ಅಂತ. ರಕ್ಕಸಪುರದಳು ಈ ಸಿನಿಮಾ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ಮಾನಸಿಕ ಅಸ್ವಸ್ಥತೆಯಿಂದ ಸಸ್ಪೆಂಡ್ ಆದ ಒಬ್ಬ ಕಾಪ್ ರಕ್ಕಸಪುರದಳ್ ಎಂಬ ಗ್ರಾಮಕ್ಕೆ ಟ್ರಾನ್ಸ್ಫರ್ ಆಗುತ್ತಾನೆ. ಆದರೆ ಅವನು ಆ ಊರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಅಲ್ಲಿ ಸರಣಿ ಸಾವುಗಳು ನಡೀತಿರುತ್ತದೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೋದ ಈ ಕಾಪ್ ಅವನಿಗೆ ತಿಳಿಯುವುದೇನೆಂದರೆ, ಆ ಸೀರಿಯಲ್ ಕಿಲ್ಲರಿಗೂ ಇವನ ರೀತಿಯೇ ಒಂದು ಮಾನಸಿಕ ಅಸ್ವಸ್ಥತೆ ಇರುತ್ತದೆ. ಆದ್ದರಿಂದ ಅವನು ಹೇಗೆ ಈ ಸೀರಿಯಲ್ ಕಿಲ್ಲಿಂಗ್ಗಳನ್ನು ತಡೆಯುತ್ತಾನೆ ಮತ್ತು ಅದನ್ನು ಅವನು ಏಕೆ ಮಾಡುತ್ತಿರುತ್ತಾನೆ ಎಂಬುದೇ ಈ ಸಿನಿಮಾದ ಸ್ಟೋರಿಯಾಗಿದೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ, ಮೇನ್ ಲೀಡ್ ರೋಲ್ ನಲ್ಲಿ ಪ್ಲೇ ಮಾಡಿರುವ ರಾಜ್ ಬಿ ಶೆಟ್ಟಿ ಅವರು ಆಸ್ ಯೂಶುವಲ್ ತಮಗೆ ನೀಡಿದ ಪಾತ್ರವನ್ನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಎಸ್ಪೆಷಲಿ ಈ ಸಿನಿಮಾ ಅಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನಾಗಿ ಮತ್ತೆ ಒಂದು ಸಾಫ್ಟ್ ನೇಚರ್ ಇರುವಂತಹ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆಡಿಯನ್ಸ್ ನ ಮೆಸ್ಮರೈಸ್ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಫೀಮೇಲ್ ಲೀಡ್ಸ್ ಆದ ಸ್ವಾತಿಷ್ಠ ಕೃಷ್ಣ ಅವರ ವಿಷಯಕ್ಕೆ ಬರುವುದಾದರೆ, ಅವರಿಗೆ ಸಿಕ್ಕಿದ ಸ್ಕ್ರೀನ್ ಟೈಮ್ ಕಮ್ಮಿ ಆದರೂ ಸಹ ಸಿಕ್ಕಿದ ಸ್ಕ್ರೀನ್ ಟೈಮ್ ಅನ್ನು ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಮತ್ತು ಮತ್ತೊಬ್ಬರು ಫೀಮೇಲ್ ಲೀಡ್ ಆದ ಅರ್ಚನಾ ಕೊಟ್ಟಿಗೆ ಅವರ ವಿಷಯಕ್ಕೆ ಬರುವುದಾದರೆ, ಅವರು ಕೂಡ ಅವರಿಗೆ ಕೊಟ್ಟಿದ್ದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದಲ್ಲಿ ಸೈಕೋ ಕಿಲ್ಲರ್ ಪಾತ್ರದಲ್ಲಿ ನಟಿಸಿರುವಂತಹ ಅನಿರುದ್ಧ್ ಭಟ್ ಅವರ ವಿಷಯಕ್ಕೆ ಬರುವುದಾದರೆ, ತಮಗೆ ನೀಡಿದಂತಹ 2 ಕ್ಯಾರೆಕ್ಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ತಮ್ಮ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ನೀಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಇತರೆ ಪಾತ್ರಗಳಲ್ಲಿ ಮಿಂಚಿದಂತಹ ಡಿ ಸುರೇಶ್, ಜಹಾಂಗೀರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತು ಇತರರು ತಮಗೆ ಕೊಟ್ಟಿದ್ದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಆದ ರವಿ ಸಾರಂಗ ಅವರ ವಿಷಯಕ್ಕೆ ಬರುವುದಾದರೆ, ಇದು ಅವರ ಮೊದಲನೇ ಸಿನಿಮಾ ಆಗಿದ್ದು, ಈ ಸಿನಿಮಾವನ್ನು ತುಂಬಾ ಚೆನ್ನಾಗಿ ಕಥೆಯನ್ನು ಬರೆದುಕೊಂಡು ನಿರ್ದೇಶನ ಮಾಡಿದ್ದಾರೆ ಎಂದೇ ಹೇಳಬೇಕು. ಯಾಕೆ ಅಂದ್ರೆ ಇಂತಹ ಒಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ನ ಸ್ಕ್ರೀನ್ ಮೇಲೆ ತೋರಿಸೋದು ಅಷ್ಟು ಈಸಿ ಅಲ್ಲ. ಅದರಲ್ಲಿ ರವಿ ಸಾರಂಗ ಅವರು ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳಬೇಕು. ಕೆಲವೊಂದು ಕಡೆ ಅನ್ವಾಂಟೆಡ್ ಕಾಮಿಡಿ ಅಂತ ಅನ್ಸಿದ್ರೂ ಕೂಡ ಮಿಕ್ಕಿದ್ದ ಕೆಲವೊಂದು ಕಡೆ ಸ್ಟೋರಿಗೆ ಹೊಂದಿಕೊಂಡು ಹೋಗುವಂತಹ ಕಾಮಿಡಿ ಇರೋದ್ರಿಂದ, ಅದ್ರ ಜೊತೆಗೆ ಸ್ಟೋರಿ ಮೇಲೇನೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿರೋದ್ರಿಂದ ಫೈನಲ್ ಔಟ್ಪುಟ್ ಏನಿದೆ ಅದು ಸ್ಕ್ರೀನ್ ಮೇಲೆ ತಕ್ಕ ಮಟ್ಟಿಗೆ ಚೆನ್ನಾಗೇ ಬಂದಿದೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬರುವುದಾದರೆ, ಮ್ಯಾಜಿಕಲ್ ಕಂಪೋಸರ್ ಆದ ಅರ್ಜುನ್ ಜನ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ರಿಲೀಸ್ ಆದ ಸಾಂಗ್ಸ್ ಏನಿದೆ ಅದು ಯಾವುದು ಸಿನಿಮಾಗೆ ಅಷ್ಟು ಹೈಪ್ ತಂದ್ಕೊಟ್ಟಿಲ್ಲ ಮತ್ತು ಸಿನಿಮಾಲ್ಲಿ ಕೂಡ ಆ ಸಾಂಗ್ಸು ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಅನ್ಸುತ್ತೆ. ಆದ್ರೆ BGM ವಿಷಯಕ್ಕೆ ಬರುವುದಾದರೆ, ಈ ಸಿನಿಮಾಗೆ BGM ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದು, ಈ ಸಿನಿಮಾಗೆ BGM ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ VFX ವಿಷಯಕ್ಕೆ ಬರುವುದಾದರೆ, ಕೆಲವೊಂದು ಜಾಗದಲ್ಲಿ ತುಂಬಾ ಚೆನ್ನಾಗಿ ಬಂದಿದ್ರೂ ಕೂಡ ಮಿಕ್ಕ ಕೆಲವೊಂದು ಜಾಗದಲ್ಲಿ ಅಷ್ಟಾಗಿ
ವಿಜುವಲ್ ಇಂಪ್ಯಾಕ್ಟ್ ಇರಲಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ರಕ್ಕಸಪುರಗಳು ಸಿನಿಮಾ ನೋಡಿದ ನಂತರ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಈ ತರ ಕಂಟೆಂಟ್ ಆರ್ ಈ ತರ ಒಂದು ಜಾನರ್ ಅಲ್ಲಿ ಬಂದಂತ ಸಿನಿಮಾಗಳನ್ನು ಸಿನಿಮಾ ಟೀಮ್ ಇನ್ನ ಪ್ರಮೋಟ್ ಮಾಡಬೇಕಿತ್ತು ಅಂತ. ಜನರಿಗೆ ರೀಚ್ ಆಗೋದಕ್ಕೆ ಏನ್ ಮಾಡಬೇಕಿತ್ತು ಅದು ಸಿನಿಮಾ ಥ್ರೂ ಮಾಡಿದ್ರು ಕೂಡ ಪ್ರಮೋಷನಲ್ ಈವೆಂಟ್ಸ್ ಅಲ್ಲಿ ಎಲ್ಲೋ ಫೇಲ್ ಆದ್ರು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.